ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದು ಮೊದಲನೇ ಡೈಲಿ ಬ್ಲಾಗ್ ನಂದು. ನಾನು ಟೆಡ್ಡಿನ ಕ್ಲೀನ್ ಮಾಡೋಣ ಅಂತ ಇವತ್ತು. ಇವನು ನನ್ನ ಫೇವ್ರೆಟ್ ಟೆಡ್ಡಿ. ಸೊ ಎಲ್ಲ ರಿಮೂವ್ ಮಾಡಿಬಿಟ್ಟು ಒತ್ತಿನ ನಾನು ವಾಶ್ ಮಾಡೋಕ್ಕಾಗ್ತಾಯಿದ್ದೀನಿ. ಹೆಂಗಾಗೋ ನೋಡಿ ಗೈಸ್, ಎಷ್ಟು ಅಪ್ಪಕ್ಕಿದ್ದ ಒತ್ತಿ ಎಲ್ಲ ಕ್ಲೀನ್ ಮಾಡೋಕ್ಕೆ ತೆಗ್ದಿದ್ದೀನಿ. ಕೊಳೆ ನೋಡಿ ಯಪ್ಪ. ಇದನ್ನು ಇವತ್ತು ಕ್ಲೀನ್ ನೆನೆ ಹಾಕ್ಬಿಟ್ಟು ಒಂದಷ್ಟು ಒಗೆದು ಒಣಗಾಕ್ಬಿಟ್ರೆ ಸೂಪರ್. ಹತ್ತಿ ಎಲ್ಲ ತೆಗ್ದಿದ್ದೀನಿ. 2 ಮೂಟೆ ಹತ್ತಿ ಆಗಿದೆ. 2 ಮೂಟೆ ಹತ್ತಿ ಆಗುತ್ತೆ. ಇವಾಗ ಹಿಂಗವನೇ ಕ್ಲೀನ್ ಮಾಡೋಣ. ಇವತ್ತಿದೆ ಕೆಲಸ, ಅವ್ರಿಗೆ ಕ್ಲೀನಿಂಗ್ ಕೆಲಸ. ಸೊ ನಿಮ್ಮಕ್ಕೂ ಹಾಕಿ ಒಂದಷ್ಟು ನೆನೆ ಹಾಕೋಣ, ಒಂದು 10-15 ನಿಮಿಷ. ಸ್ವಲ್ಪ ಕೊಳೆ ಬಿಟ್ಕೊಳ್ಳುತ್ತೆ. ಉಜ್ಜೋಕ್ಕಾಗಲ್ಲ, ಬ್ರಷಲ್ಲಿ ಉಜ್ಜಿದ್ರೆ ಹಾಳಾಗ್ಬಿಡುತ್ತೆ, ಬೊಬ್ಬಲ್ಸ್ ಥರ ಎಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೆ ಒಂದಷ್ಟು ನೆನೆ ಹಾಕಿ ಇನ್ನೊಂದು ಸ್ವಲ್ಪ ನಿಮ್ಮ ಪುಡಿ ಹಾಕಿ ಎಲ್ಲ ಕುಸ್ಕಿ ಒಂದು ಸ್ವಲ್ಪ ಕಂಫರ್ಟ್ ಹಾಕಿದ್ರೆ ಕೊಳೆ ಹೋಗುತ್ತೆ. ಒಂದ್ಸಲ ಆಲ್ರೆಡಿ ವಾಶ್ ಮಾಡಿದ್ದೀನಿ, ಸೆಕೆಂಡ್ ಟೈಮ್ ತಗೊಂಡು 2 ವರ್ಷ ಆಗಿದೆ. ಸೊ ಈ ಮೂತಿಯಲ್ಲಿ ತೆಗಿಯೋಕ್ಕಾಗಲ್ಲ ಗೈಸ್. ಇದು ಏನಂತಾರೆ, ಹತ್ತಿ ಒಳಗಿರೋದು ಹೊಲಿಗೆ ಹಾಕ್ಬಿಟ್ಟಿರ್ತಾರೆ, ಇದರಲ್ಲಿರೋದು ತೆಗಿಯೋಕ್ಕಾಗಲ್ಲ. ಅದು ಒಣಗಕ್ಕೆ ಸ್ವಲ್ಪ ಟೈಮ್, ಇದೆಲ್ಲ ಬೇಗ ಒಣಗೋಗುತ್ತೆ. ಹತ್ತಿ ತೆಗೆದ್ಬಿಟ್ಟು ಟೆಡ್ಡಿ ಬೇರೆ ಹೋಗಿದ್ರೆ ಬೇಗ ಒಣಗುತ್ತೆ, ವಾಸನೆ ಬರಲ್ಲ, ಚೆನ್ನಾಗಿರುತ್ತೆ. ಹಾಗೆ ಹತ್ತಿ ತೆಗೆದೇ ಒಗಿಬೇಕು. ಸೊ ನನ್ನ ಟೆಡ್ಡಿ ಇವತ್ತು ಕ್ಲೀನಿಂಗ್. ಹಾಗೆ ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬಾಡಿ ಹೀಟ್ ಆಗಿರುತ್ತಲ್ವ ಗೈಸ್, ಅವರು ತಂಪು ಮಾಡ್ಕೊಳ್ಳೋಕ್ಕೆ ದೇಹನ ಇದು ನಾವು ಯೂಸ್ ಮಾಡ್ತೀವಿ. ಇದೊಂದು ಜ್ಯೂಸ್ ಮಾಡ್ಕೊಂಡು ಕುಡ್ತೀವಿ. ಇದು ಸಬ್ಜಿ ಬೀಜ ಎಲ್ಲರೂ ನೋಡಿರ್ತೀರಾ, ಬ್ಲ್ಯಾಕ್ ಚಿಕ್ಕದಾಗಿರುತ್ತೆ ಸಬ್ಜಿ ಬೀಜ ಅಂತ. ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ 1 ಗ್ಲಾಸ್ ನೀರಿಗೆ ಇದನ್ನು ಹಾಕಿ ನಾನೇನು ಮಾಡ್ತೀನಿ, ಹಿಂಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ, ಇದೇನಿಲ್ಲ ಲೆಮನ್ ಜ್ಯೂಸ್ ಅಷ್ಟೇ, 1 ಲೆಮನ್ ತೊಗೊಂಡಿದ್ದೀನಿ ಚಿಕ್ಕದು. ಸೊ ಸಬ್ಜಿ ಬೀಜನ 1 ಗ್ಲಾಸ್ ನೀರಿಗೆ ನಾನು ಹಿಂಗೆ ಹಾಕಿ ಒಂದಷ್ಟೊತ್ತು ಇದು ಮಾಡಿಬಿಟ್ಟು, ಅದು ಸ್ವಲ್ಪ ಬೀಜ ಥರ ಇರೋದು ವೈಟ್ಗೆ ಆಗಿಬಿಡುತ್ತೆ. ನಾನು ನಿಮ್ಮ ಆದಮೇಲೆ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು, ಅದು ಬೀಜ ಥರ ಇದ್ದಿದ್ದು ಒಂಥರ ಬಬಲ್ಸ್ ಥರ ಆಗ್ತದೆ ನೋಡಿ, ವೈಟಿಗೆ ಅಲ್ಲ. ಸೊ ಇದಕ್ಕೆ ಲೆಮನ್ ಜ್ಯೂಸ್ ಥರ ಅಲ್ವಾ, ಜಸ್ಟ್ ಲೆಮನ್ ಜ್ಯೂಸ್ಗೆ ಅದು ಸಬ್ಜಿ ಬೀಜ ಹಾಕ್ಕೊಂಡು ಕುಡಿಯೋದಷ್ಟೇ. ನಾನು ಹಿಂಗೆ ಹಾಕಿದ್ದೆ, ಹಿಂದೆನೇ ಸಕ್ಕರೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಸಕ್ಕರೆ ಹಾಕ್ಕೋಬೋದು. ನಿಜ ಗೈಸ್, ಇದು ನಿಜ ವರ್ಕ್ ಆಗುತ್ತೆ ಹೀಟಾಗಿರೋ ಬಾಡಿಗಳಿಗೆ. ನಮ್ಮ ಮನೆಗೆ ನಾವೇನಾದ್ರು ಹೀಟಾಗಿ ನಾನ್ ವೆಜ್ ತಿಂದಾಗ ಹೀಟಾಗಿದ್ದರೆ ಜಾಸ್ತಿ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗ್ಬಿಡುತ್ತೆ ಹುಡುಗಿರಿಗೆ ಜಾಸ್ತಿ ಹೀಟಾದರೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ಏನು ಮಾಡೋದು, ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಕೂಡ ಸಖತ್ತಾಗಿರುತ್ತೆ. ಸೊ ಏನು ಮಾಡ್ತೀನಿ, ಸಕ್ಕರೆ ಮತ್ತು ಸಬ್ಜಿ ಬೀಜನ ಹಾಕಿ ನೋಡಿ, ಸಬ್ಜಿ ಬೀಜ ಹಿಂಗಾಗಿದೆ ನೋಡ್ತಿದ್ದೀರಾ, ವೈಟಿಗೆ ಆಗಿಬಿಡಿದೆ. ಇದೆಲ್ಲ ದಿನಸಿ ಅಂಗಡಿಲೂ ಸಿಗುತ್ತೆ ಕಾಮನು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಸಕ್ಕರೆ ಅದ್ರ ಪಾಡಿಗೆ ಅದು ಕರಗತ್ತೆ. ನಾನು ಏನು ಮಾಡ್ತೀನಿ, ಕೋಲಾಗಿದ್ದರೆ ಚೆನ್ನಾಗಿರುತ್ತಲ್ವ ಜ್ಯೂಸು, ತಣ್ಣಗಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ 10 ಮಿನಿಟ್ಸ್ ಇದರಲ್ಲಿ ಇಡ್ತೀನಿ. ಕೂಲ್ ಆಗುತ್ತೆ. ಕೂಲಾಗಿ ತೆಗೆದ್ಮೇಲೆ ಅದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಡಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಬಾಡಿ ಕೂಡ ತಂಪಾಗುತ್ತೆ. ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ನನ್ನ ತಂಗಿಗೂ ನನಗೂ ಬೇಕು ಅಂತ ನಾವು ಮಾಡಿಕೊಂಡು ಕುಡಿತಾಯಿದ್ದೀವಿ. ಆದಮೇಲೆ ತೋರಿಸ್ತೀನಿ ಹೆಂಗಾಗಿದೆ, ಹಿಂಗೆ ಚೆನ್ನಾಗಿದೆ ಟೇಸ್ಟ್ ಏನಂತ. ಎದ್ದಿರೋದೇ 10:30 ಗೈಸ್. 12 ಗಂಟೆನ ಟೈಮು. 12 ಗಂಟೆಗೆ ನಾನು ಟಿಫನ್ ಮಾಡ್ತಾಯಿರೋದು. ಮನೇಲಿದ್ದರೆ ಹಿಂಗೆ ಲೇಟ್ ಟಿಫನ್. ಅವಲಕ್ಕಿ ಮಾಡೋರು ನಮ್ಮಮ್ಮ ಇವತ್ತು. ಅವಲಕ್ಕಿ ಉಪ್ಪಿಟ್ಟೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಮೊಸರು ಹಾಕೊಂಡು ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೋಬೋದು. ತಿನ್ನೋಣ. ಹೆಂಗಾಗೈತಲ್ವಾ? ಅದು ಬೀಜ ಥರ ಇದ್ದಿದ್ದು ಈಗ ಬಬಲ್ಸ್ ಥರ ಆಗ್ಬಿಟ್ಟೈತಿ. ಬಬಲ್ಸ್ ಎಲ್ಲ ಯಾವುದೋ ಹುಳ ಥರ. ನೀನು ಈಗ ಹೇಳ್ದೆ ನೋಡು. ಈಗ ನಿಂಬೆಹಣ್ಣು ಹಿಂಡ್ತಾವಳೆ. ಒಳ್ಳೆ ಅದ್ರಲ್ಲಿ ರಸನೇ ಇಲ್ಲ ಕಣೆ. ಲೇ ನೆಟ್ಟಿಗೆ ಹಿಂಡು. ಇದು ಅದು ಚಿಕ್ಕ ನಿಂಬೆಹಣ್ಣು ಸಾಕಾಗಿಲ್ಲ ಅಂತ ಇನ್ನೊಂದು ಹಿಂಡ್ಕತ್ತವಳೆ. ರಸನೇ ಇರಲಿಲ್ಲ ಅದರಲ್ಲಿ, ಅದಕ್ಕೆ ಬೀಜ ತೆಗಿಬೇಕಾಯ್ತಾ. ಮತ್ತೆ ಹಂಗೆ ತಿನ್ನು ನೋಡೋಣ. ಅವಾಗೆಲ್ಲ ಜ್ಯೂಸೇ ಮಾಡ್ತಾಳೋ. ಬೀಜ ತಿಂದರೆ ಏನಂತ ಇದ್ರು ಹೇಳು, ಹೊಟ್ಟೆ ಒಳಗಡೆ ಗಿಡ ಬೆಳೆಯುತ್ತೆ ಅಂತ ಇದ್ರು. ಅವಾಗೆಲ್ಲ ನಾವು ಅದನ್ನು ನಂಬ್ತಾ ಇದ್ವಿ ನಾವು. ನಾವು ಹಂಗೆ ಆಡ್ತಿದ್ದಲ್ವಾ, ಬೀಜ ನುಂಗ್ಬಿಟ್ಟಿದ್ದೀನಿ ಕಡೆ, ನನಗೆ ಮರ ಬರ್ತದೆ ಬಟ್ಟೆ ಒಳಗೆ ಅಂತ. ಕಾಮಿಡಿ. ಅಂದರೆ ಪರವಾಗಿಲ್ಲ ಐತೆ, ಆದರೆ ಕಾಯಿ ಐತೆ. ಫುಲ್ಲು ಒಂದು ದೊಡ್ಡ ಗ್ಲಾಸಲ್ಲಿ ಐತಲ್ಲ ನೀರು, ಸಾಕಾಗಲ್ಲ. ಚಿಕ್ಕದು ಬೇರೆ ನಿಂಬೆಹಣ್ಣು.
ನೀನು ನಿಂಬೆಹಣ್ಣು ಇಡ್ತಾರೋ ಕಷ್ಟ ನೋಡಿದ್ರೆ ಜನ ಏನಂತಾರೋ. ಶಕ್ತಿ ಇಲ್ಲ ಅಂತಾರೆ. ತಿನ್ನು ಅದಕ್ಕೆ ಗೈಸ್. ಒಂದು ಇನ್ನೊಂದು ಜ್ಯೂಸ್ ನಿಂಬೆಹಣ್ಣು ಹಿಂಡಕ್ಕೆ ಇಷ್ಟೊತ್ತು ಮಾಡ್ತಾವಳೆ. ಬೀಜ ತೆಗಿಯೋ ಆಟ ನೋಡಿ. ಬೀಜ ತೆಗಿಬೇಕು ಹೆಂಗೆ ಅಂತಾನೆ ನನ್ನ ತಂಗಿ ಗೊತ್ತಿಲ್ಲ ಗೈಸ್. ಬೇರೆ ಹಿಡ್ಕೊಂಡು ಹೇಳಿದ್ದಾಳೆ. ಇಲ್ಲಿ ಗೊತ್ತೇ ಇಲ್ಲ ಕಣೆ. ಕೊಡೆ. ನೀನ್ ಎಲ್ಲಿಗೆ ಹೋಗ್ತಾ ಇದ್ದ? ನಾನು ಕ್ಯಾಮ್ರಾ ನೋಡ್ತಾ ಇದ್ನಲ್ಲ, ಅದು ಎತ್ತಗೋಯ್ತು ಅಂತ. ಈಗ ಹೆಂಗೆ ಬತ್ತೈತೆ ಗೈಸ್? ನಂತೆ ನಿಂಬೆಹಣ್ಣಿನ ಚಂದ ನೋಡಿ. ನಾನೇ ಕಲಿಸ್ತೀನಿ. ಓ ಅದೇನೋ ಅಂತಾರಲ್ಲ, ಎಲ್ಲ ಮಾಡಿದ್ಮೇಲೆ ಬಂದವಳೆ ಕೊನೆಯಲ್ಲಿ. ಅಲೋ ಫಸ್ಟ್ ನಿಂಬೆಹಣ್ಣು ಹಿಂಡಿದ್ಯಾ ನೀನೆಲ್ಲ? ಸರಿ ಮಾಡವ. ಸೊ ಗೈಸ್, ಜ್ಯೂಸ್ ರೆಡಿ ನೋಡಿ ಇರುತ್ತೆ. ಇಬ್ಬರು ಕುಡಿಯೋದೇ ಇವಾಗ. ಏನಿಲ್ಲ, ಒಂದು ಸ್ವಲ್ಪ ಸಕ್ಕರೆ, ನಿಂಬೆಹಣ್ಣು, ಅದಕ್ಕೆ ಸಬ್ಜಿ ಬೀಜ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ರೆ ತಣ್ಣಗಿರೋದು ಟೇಸ್ಟಿಯಾಗಿರುತ್ತೆ ಅಷ್ಟೇ. ಜ್ಯೂಸ್ ರೆಸಿಪಿ ಇದು. ಹಿಂದಿ ಸಕ್ಕರೆ ಹಾಕಿದ್ಯಾ? ಹ್ಞೂ ಕಣೆ, ಹಾಕೈತೆ. ಎಲ್ಲಿ ಕರ್ಗೋಗಿ ಇಡ್ತದೆ ಇಷ್ಟೊತ್ತು, ಅವೆಲ್ಲ ಫ್ರಿಜ್ಜಲ್ಲಿ ಇಟ್ಟಿಲ್ವಾ? ಓಕೆ ಗೈಸ್, ನಾವು ಜ್ಯೂಸ್ ಕುಡಿತೀವಿ. ಬಾಯ್ ಗೈಸ್. ನಮ್ಮ ಬಾಲ್ಕನಿ ನೋಡಿ ಹಿಂಗಿದೆ. ನಮ್ಮ ತಂಗಿ ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ಲು ಲಾಸ್ಟ್ ಟೈಮು. ಈಗ ಹಿಂಗೆ ಹಾಳಾಗ್ಬಿಟ್ಟಿದೆ. ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಗಿಡನೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿದ್ದಕ್ಕೆ ಬೇಡದೇ ಇರೋದೆಲ್ಲ ತುಕ್ಕಕ್ಕೆ ಹಾಕೋವೆಲ್ಲ ನಮ್ಮಮ್ಮ ಇಲ್ಲಿಟ್ಟವ್ರೆ. ಈಗ ಇದನ್ನು ಕ್ಲೀನ್ ಮಾಡಿ ಅಂತೇಳಿ ನಮ್ಮಮ್ಮ ಹೋಗೋರೆ. ನಮ್ಮಮ್ಮ ಬರೋಷ್ಟರೊಳಗೆ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಬನ್ನಿ, ಹಿಂಗಿರೋ ಬಾಲ್ಕನಿ ಹೆಂಗೆ ಕ್ಲೀನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಇದು ನನ್ನ ತಂಗಿ ಡೆಕೋರ್ ಮಾಡಿರೋದು. ಎಷ್ಟು ಚೆನ್ನಾಗಿದೆಯಲ್ಲ? ಇದು ನನ್ನ ತಂಗಿ ಡೆಕೋರ್ ಮಾಡಿರೋದು. ಇದು ನಮ್ಮಮ್ಮ ಹಿಂಗೆ ಪೆನೈಲು ಆ್ಯಸಿಡು ಗೀಸಿಡು ಇಟ್ಟು ಹಾಳು ಮಾಡಿರೋದು ಅಲ್ವಾ? ಬಾಲ್ಕನಿ ಎಷ್ಟು ನೀಟಾಗಿ ಕಾಣಿಸ್ಲಿ ಅಂತ ಮಾಡಿರ್ತೀವಿ. ಇದೆಲ್ಲ ಇಟ್ಟಿರೋದು ನಮ್ಮಮ್ಮ ಕ್ಲೀನ್ ಮಾಡೋಕ್ಕೆ ಅಂತ. ಇದು ನಾರ್ಮಲ್, ಇದು ಏನೋ ನೀರು ಹಾಕಿ ಪಾಚಿ ಎಲ್ಲ ಕಟ್ಕೊಂಡಿರೋದು ಹಿಂಗೆ. ಇದನ್ನು ಹಾಳು ಮಾಡಿರೋದು ನಮ್ಮಮ್ಮ. ಇವೆಲ್ಲ ತುಕ್ಕಕ್ಕೆ ಹಾಕಿದ್ರೆ ಜಾಗ ಖಾಲಿ ಆಗುತ್ತೆ. ಈ ಸ್ಟ್ಯಾಂಡ್ ಹಾಕಲ್ಲ, ಇವೆಲ್ಲ ತುಕ್ಕಕ್ಕೆ ಹಾಕ್ಬೇಕು. ಸೊ ಬನ್ನಿ ಕ್ಲೀನ್ ಮಾಡೋಣ. ಹಾಂ, ನಮ್ಮ ಮನೇಲಿ ಅವಾಗವಾಗ ರೋಸ್ಗಳು ಬಿಡ್ತಾ ಇರ್ತವೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಕಲರ್ ಡಬಲ್ ಅಲ್ಲೇ ನಮ್ಮ ಆಫೀಸಲ್ಲಿ ಪಿಂಕು ಮತ್ತು ವೈಟಾ? ನಿಮ್ಮ ಆಫೀಸಲ್ಲಿ ಕೊಟ್ಟರೆ ಗಿಡನ ಇದು? ಹೌದು. ವುಮೆನ್ಸ್ ಡೇ ಕೊಟ್ಟು ಇದರಲ್ಲಿ ಇದು ಒಂದು ರೋಸ್ ಗಿಡನೇ. ಇದು ಒಂದು ರೋಸ್ ಗಿಡ. ಇದರಲ್ಲಿ ಒಂದು ಬಂಚಾಗಿ ಬಿಡ್ತವೆ. ಇವಾಗ ಬಂಚಾಗಿ ಚಿಕ್ಕದು ಬಿಡುತ್ತೆ. ಇದರಲ್ಲಿ ದೊಡ್ಡದು ರೆಡ್ ರೋಸ್ ಬಿಡುತ್ತೆ. ಇದೆಲ್ಲ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಅಂತ ತಗೊಂಡ್ ಬಂದಿದ್ದು. ಆದ್ರೆ ನಮ್ಮ ಮನೇಲಿ ಬೇಕಿತ್ತು, ಅವಳು ಎಲ್ಲ ಕಿತ್ತಾಕ್ಬಿಡ್ತಾಳೆ ಅಂದ್ಬಿಟ್ಟು ಈಚೆ ಇಟ್ಟಿದೀವಿ. ಮತ್ತೆ ಇದೊಂದು ಎಲ್ಲ ನಮ್ಮಮ್ಮ ಇಸ್ಕೊಂಡು ಬಂದಿರೋದು. ಇದು ಫ್ಲವರ್ ಶೋ ಗಿಡ ಬಿಟ್ಟಿದ್ದು ಕಡೆ ನೆನ್ನೆ ಮೊನ್ನೆ 2 ಈಗಲೂ ಅಲ್ಲೊಂದು ಐತೆ ನೋಡಿ, ಇಲ್ಲಿ ಚಿಕ್ಕದು. ಇಲ್ಲಿ ಬಿಡ್ತಾನೆ ಇರುತ್ತೆ, ಬೇಗ ಬೇಗ ಬಿಡ್ತಾನೆ ಇರ್ತದೆ. ತುಳಸಿ ಗಿಡ. ಇದು ನಿಮ್ಮ ಆಫೀಸಲ್ಲಿ ಕೊಟ್ಟರು? ಹ್ಞೂ, ಇದು ನಮ್ಮ ಆಫೀಸಲ್ಲಿ ಸಕ್ಕದಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಪರಿಸರ ದಿನ ಕೊಟ್ಟಿದ್ದು. ಅಪ್ಕೊಂಡ್ಬಿಟ್ಟೈತೆ ಬಳ್ಳಿ ತರ. ಇದೇನೋ ಆಯುರ್ವೇದಿಕ್ ಗಿಡ ಅಂತೆ. ಹೌದಾ? ಹ್ಞೂ, ಆಯುರ್ವೇದಿಕ್ ಗಿಡ ಅಂತೆ. ಬಳ್ಳಿ ಇದು ನಮ್ಮಮ್ಮ ಇದ್ರಲ್ಲಿ ತಂದಿರೋದು, ಕಾಟೇರಮ್ಮ ದೇವಸ್ಥಾನ ರೋಸ್ ಇಟ್ಟವ್ರು. ಅದು ಬಟ್ ಇದ್ರಲ್ಲಿ ಹೂವು ಬಿಟ್ರೆ ಎಲ್ಲ ಇದು ಗೊತ್ತಾಯ್ತು. ರೋಸ್ದೆಲ್ಲ ಅಲ್ಲಿ ರೋಸ್ ಇಟ್ಟವ್ರೆ ಅಂದು ಏನು ಘಮ ಘಮ ಅಂತಿತ್ತು ಗೊತ್ತಾ? ಇದು ಈ ಹೂವು ಒಣಗೋಯ್ತು ಎಲ್ಲ. ಇಲ್ಲಿ ಎಲ್ಲ ಬರುತ್ತೆ ಬಂದು ಏನು ಗಮ್ ಅನ್ನುತ್ತೆ ಹಂಗೆ. ಇದು ಅದೇ ಅಲ್ವಾ, ಸೇಮು ಇಂಡೋರ್ ಪ್ಲಾಂಟ್ಸ್ದು. ಸದ್ಯಕ್ಕೆ ಇಷ್ಟು ನಮ್ಮ ಮನೇಲಿ ಇರೋ ಗಿಡಗಳು. ಇದು ಕಲೆಕ್ಷನ್ ಮಾಡೋದೇ ನಮ್ಮಮ್ಮ, ನನ್ನ ತಂಗಿ. ನಾನಂತೂ ಮಾಡಲ್ಲ, ನಮ್ಮಮ್ಮ ನನ್ನ ತಂಗಿ ಮಾಡ್ತಾರೆ. ನಾನು ದಿನ ನೀರು ಹಾಕ್ತೀನಿ, ಮೇಂಟೈನ್ ಮಾಡೋದು ನಾನು. ತಂದಿಡೋದು ಇವರು. ಸೊ ಬನ್ನಿ ಗೈಸ್, ಎಲ್ಲ ಕವರ್ ಮಾಡಬೇಕು. ಬನ್ನಿ ಕ್ಲೀನ್ ಮಾಡಿಬಿಟ್ಟು ಹೆಂಗಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಸೋಪ್ ಹಾಕಿ ನಿಮ್ಮ ಪೌಡ್ರ್ ಹಾಕಿ ಉಜ್ತಾ ಇರೋದು ನನ್ನ ತಂಗಿಯವರು. ತೋರಿಸ್ಬಿಡು ಹಿಂಗೆ. ಉಜ್ಜು ಬೇಗ ಉಜ್ಜು. ಸದ್ಯಕ್ಕೆ ಹಿಂಗಾಗಿರಲಿಲ್ಲ ನನಗೆ. ಒಂದಿಷ್ಟು ಕ್ಲೀನಿಂಗ್ ಈ ಸೈಡ್ ಆಫ್ ಕ್ಲೀನಿಂಗ್ ಮುಗಿದಿದೆ. ಈ ಸೈಡ್ ಆಫ್ ಕ್ಲೀನಿಂಗ್ ಬಾಕಿ. ಅರ್ಧ ಆಯಿತು, ಇನ್ನು ಅರ್ಧ ಇದೆ. ಎಲ್ಲ ಒಂಚೂರು ಉಜ್ಬಿಟ್ಟು ಆ ಪಾರ್ಟ್ ಅದು ಹೋಗಿದೆ ಗಿಡ.
ಸೊ ಅದು ಎಸಿಬೇಕು, ಇದನ್ನು ಎಸಿಬೇಕು. ಅದು ಸಿಮೆಂಟು ಗೈಸ್, ಅದು ಗೋಡೆ ಮೇಲೆ ಹೋಗಲ್ಲ. ಸೊ ಇದಿಷ್ಟಿನ್ನು ಉಜ್ಬಿಟ್ಟು ತೊಳೆದ್ಬಿಟ್ರೆ ಮುಗೀತು ಬಾಲ್ಕನಿ ಕ್ಲೀನಿಂಗ್. ಗೈಸ್ ಫೈನಲಿ ಕ್ಲೀನಿಂಗ್ ಮುಗೀತು. ನೋಡಿ ಡೀಪ್ ಕ್ಲೀನ್ ಮಾಡಿದ್ವಿ, ಪ್ಲೇಟ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡಿ ನೀಟಾಗಿ ಇಟ್ಟು ಎಲ್ಲ ಕ್ಲೀನ್ ಮಾಡಿದ್ವಿ. ಫುಲ್ ಉಜ್ಜಿ ತೊಳೆದು ಕ್ಲೀನ್ ಬಾಲ್ಕನಿ ಕ್ಲೀನಿಂಗ್ ಈಸ್ ಡನ್ ಗೈಸ್. ಸೊ ಗೈಸ್ ನಾನು ಟೆಡ್ಡಿ ನೆನೆ ಹಾಕಿದ್ನಲ್ಲ, ಫುಲ್ಲು ಕ್ಲೀನ್ ಮಾಡಿ ಅವನು ತೊಳೆದು ನೀಟಾಗಿ ಸೋರ್ ಹಾಕಿದ್ದೀನಿ. ಹೀಗೆ ಸೋರ್ ಹಾಕಿದ್ದೀನಿ, ಫುಲ್ಲು ಶೈನಿಂಗ್ ಥರ ಕಾಣಿಸ್ತಿದ್ದಾನೆ. ಒಣಗಿದ್ಮೇಲೆ ತೋರಿಸ್ತೀನಿ ಹೆಂಗೆ ಆಗ್ತಾನೆ ಅಂತ. ಫುಲ್ ತುಂಬಿಟ್ಟು ನೀಟ್. ಇವತ್ತು ನಮ್ಮ ಟೆಡ್ಡಿಗೆ ಸ್ನಾನ. ಸೊ ದಿಸ್ ಇಸ್ ಆಲ್ಸೋ ಡನ್ ಗೈಸ್. ಮಳೆ ಜೋರಾಗಿ ಸ್ಟಾರ್ಟ್ ಆಗಿತ್ತು, ಮೋಡ ಎಲ್ಲ ಕೌಚ್ಕೊಂಡಿದ್ವಾ. ಒಂದು ಹಾಫ್ ಆನ್ ಅವರ್ ಸ್ನಾನ ಮಾಡ್ಕೊಂಬಂದಿದ್ದೀವಿ ಅಷ್ಟೇ. ಅಷ್ಟರೊಳಗೆ ಈ ಪಾಟಿ ಮಳೆ ಬರ್ತೈತಲ್ಲ. ಬೆಳಗ್ಗೆಲ್ಲ ಬಿಸಿಲಿತ್ತು. ಈ ಬೆಂಗಳೂರು ವೆದರ್ ಏನು ಹೇಳೋಕ್ಕಾಗಲ್ಲಪ್ಪ. ಹಬ್ಬ ಈಗಲ್ಲ ಏನು ಹೇಳಿದ್ಲು ನನ್ನ ತಂಗಿ. ಹೇಳ್ತೀನಿ. ಹಾಂ, ಎಷ್ಟು ರೇಟು ಎಲ್ಲ ಹಬ್ಬಕ್ಕೆ? ಹಾಂ, ನಾವು ಹಬ್ಬ ಮಾಡಲ್ವಲ್ಲ, ಸುಮ್ಮನೆ ದೇವ್ರ ದೀಪ ಹಚ್ಚಕ್ಕ. ಅದು ಎಷ್ಟು ಹತ್ತಿಯ ಮಮ್ಮಿ? ಕರ್ಗಾಗಿದ್ದು. ಎಷ್ಟು ಟೊಮೊಟೊ? ಇಲ್ಲೆಲ್ಲ 30. ಹಾಂ, ಒಳಗಡೆ 20 ರೂಪಾಯಿ, ಕಮ್ಮಿ. 15 ರೂಪಾಯಿ. ಹ್ಞೂ, 2 ಡಜನ್. ಯಾರಿಗೆ? ಇರ್ಲಿ, ಯಾರಿಗೆ ಕೊಡೋಕಾರ ಹಾಕಿದ್ದೀರ ಕುಂಕುಮಕ್ಕೆ? ಹ್ಞೂ, ಮಕ್ಕಳ ಕರ ಹಾಕಿದ್ವಿ ಅಂತ. ಲಕ್ಷ್ಮೀ ಗಿಡ ಕರ ಹಾಕಿ 2 ಕಲರ್ ಹಾಕಿದ್ವಿ, ಗ್ರೀನು ಮತ್ತು ಕೆಂಪು. ಸೂಪರ್. ಆಮೇಲೆ ಹೂವನೇ ತಂದಿಲ್ಲ. ಹೂವು ಮಳೆ ಸ್ವಲ್ಪ ಆಯ್ತು, ಇತ್ತಂದೆ ಅದನ್ನೇ ಹಾಕ್ತೀನಿ. 150 ರೂಪಾಯಿ. ಚೆನ್ನಾಗಿ. ಎಷ್ಟು? ಯಾವುದು? ಏನಿದು? ಬಾಗಿಲಿಗೆ ಹಾಕೋದು. ಇಲ್ಗಾರ ಹಾಕ್ಬೋದು, ಹಿಂದೆಗಡೆ ಡೆಕೋರೇಷನ್ ಮಾಡ್ತೀವಲ್ಲ. ಏನು ಡೆಕೋರೇಷನ್ ಮಾಡ್ತೀಯಾ? ಹಿಂದೆಗಡೆ ಯಾವುದೂ ಡೆಕೋರೇಷನ್ ಮಾಡಲ್ಲ. ಹಾಂ, ಹಾಗೆ ಕೊಡ್ತೀಯ. ಹೌದು. ಇದು ಎಲ್ಗೆ ಹಾಕಕ್ಕೆ ತಂದಿದೆ? ಎಷ್ಟು? 150. ಅಷ್ಟೇನಾ? ಚೆನ್ನಾಗೈತೆ ಕ್ವಾಲಿಟಿನೂ. ಅಲ್ವಾ? ಹ್ಞೂ, ಬೆಸ್ಟ್ ಸೆಲೆಕ್ಟ್ ಮಾಡಿದೆ ಬಿಡು ಮಮ್ಮಿ. ಸಾಕು ಬಿಡು, ಇಳಿಸು. ಒರಿಜಿನಲ್ ಹೂಕಿನ್ನ ಇದಕ್ಕೆ ಕಮ್ಮಿ. ಬೇಡ. ಇಷ್ಟೇನ ತಂದಿದ್ದು? ಎಷ್ಟು? 100 ರೂಪಾಯಿ. ಅಷ್ಟೇ, ಇನ್ನೇನು ತರಲಿಲ್ಲ. ಹಾಂ, ಇಷ್ಟೆಲ್ಲ ಶಾಪಿಂಗ್ ಇಷ್ಟೊತ್ತು ಗಂಟೆ ಮಾಡ್ಕೊಂಬಂದ. ಒಳಗೆ ಹೋಗೋದು 1 ಅವರ್ ಆಯಿತು. ಒಳಗೆ ಹೋಗಿ ಸಿಗಾಕೊಂಡು 1/2 ಅವರ್ ಆಯಿತು. ತಿರುಗೀಚೆ ಬರೋಕ್ಕೂ 1 ಅವರ್ ಆಯಿತು. ತಿನ್ನಕ್ಕೆ ಮಾತ್ರ ಏನು ತರಲಿಲ್ವಲ್ಲ? ಅಯ್ಯೋ, ನಿಂತ್ಕೊಳ್ಳೋಕ್ಕೆ ಬಿಡಲ್ಲ, ನೂಕ್ ಮಾಡಿರ್ತಾರೆ. ಸರಿ. ಸೊ ಗೈಸ್, ನಮ್ಮಮ್ಮ ಇವಾಗ ನೈಟ್ಗೆ ದೋಸೆ ಮಾಡ್ತಾರೆ. ಬೆಳಗ್ಗೆಗೆ ಅಂತ ದೋಸೆ ಇಟ್ಟು ರುಬ್ಬಿದ್ರು. ಇವಾಗಲೂ ದೋಸೆ ಹಾಕ್ಕೊಡಿ ಅಂತ ಹೇಳಿದ್ದಕ್ಕೆ ದೋಸೆ ಮಾಡಿ ಚಟ್ನಿ ಮಾಡಿ ಕೊಡ್ತಾವ್ರೆ. ಸೊ ಇಲ್ಲಿಗೆ ನಾನು ಡೈಲಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಏನೇನು ಕಂಟೆಂಟ್ ಕೊಟ್ಟೆ, ಮತ್ತು ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಏನೇನು ಟ್ರೈ ಮಾಡ್ಬೋದು ಅನ್ನೋದು ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಡೈಲಿ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಗೈಸ್. ಬಾಯ್.